ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಗುರುವಾರ ಬಂದೇ ಹೋಯ್ತು. ಇನ್ನು ನಾಳೆ ಆಲ್ರೆಡಿ ಫ್ರೆಂಡ್ಸ್ ಫ್ರೈಡೇ, ಶುಕ್ರವಾರ. ಸೆಕೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬಿಸಿಲಂತೂ ಅಷ್ಟಿಷ್ಟು ಬರ್ತಾಯಿಲ್ಲ. ಫ್ರೆಂಡ್ಸ್ ನೋಡಿ, ಈ ಸ್ಯಾರಿ ಮದುವೆಗೆ ಗಿಫ್ಟ್ ಕೊಟ್ಟಿರೋದು ನನ್ನ ಮಗಳಿಗೆ. ಆದರೆ ಅವಳು ಡ್ರೆಸ್ ಹೊಲಿಸ್ಕೊತೀನಿ ಎಂದು, ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ವೇಸ್ಟ್ ಮಾಡಬೇಕಲ್ಲ ಇಷ್ಟು ಚೆನ್ನಾಗಿರೋ ಸೀರೆನ ನಮ್ಮ ಓರ್ಗೀತಿ ಮಗನ ಮದುವೆಯಲ್ಲಿ ಕೊಟ್ಟಿರೋದು. ಆದರೆ ಯಾಕೆ ಡ್ರೆಸ್ ಹೊಲಿಸ್ಕೋಬೇಕು ಅವಳು ಅಂದ್ಬಿಟ್ಟು ನನಗೆ ಹೊಲ್ಕೊಳಕ್ಕೆ ಕೊಟ್ಟಿದ್ಲು. ಆದರೆ ಫ್ರೆಂಡ್ಸ್, ಈ ಸಕೆಗೋ ಏನೋ ಗೊತ್ತಿಲ್ಲ, ಎಲ್ಲ ಬ್ಲೌಸ್ಗಳು ಒಂಥರ ನೀರಿಗೆ ಟೈಟ್ ಥರ ಆಗ್ತಾಯಿದೆ. ಆದರೆ ಎಲ್ಲನೂ ನಾನು ಎತ್ತಿಕ್ಕಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನು ಸೀರೆ ಪಿನ್ನ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ. ಅದು ನೋಡಿ, ನನ್ನ ಮಗಳು ಇಷ್ಟು ಚಿಕ್ಕದು ಮಾಡ್ಕೊತಾಳೆ. ಇದು ನಾನು ಸ್ವಲ್ಪ ಚಿಕ್ಕದೇ ಮಾಡ್ಕೊ ಅಂತಾಳೆ. ನಾನು ಅರ್ಜೆಂಟಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವ್ರದ್ದು ಬೆಂಕಿಪಟ್ಟಣದವ್ರಿಗೆ, ನಂದು ಆ ಥರ ಬೆಂಕಿಪಟ್ಟಣದವ್ರಿಗೆಲ್ಲ ನಾಷ್ಟ ಮಾಡ್ತಾವಳೆ ಆಫೀಸ್ಗೆ ಹೋಗೋಕ್ಕೆ. ಆಮೇಲೆ ಇನ್ನು ಫ್ರೆಂಡ್ಸ್, ಈ ಸೀರೆ ತುಂಬ ಚೆನ್ನಾಗೈತೆ. ಕಲ್ಲರು ಆಲೆ ಕೊಟ್ಟು 2 ವರ್ಷ ಆಯಿತಾ? 2 ವರ್ಷದ ಮೇಲಾಯಿತು. ಇದನ್ನು ನಾನು 2 ಸಲ ಉಟ್ಕೊಂಡಿರೋದು ಫ್ರೆಂಡ್ಸ್. ಒಂದು ಸಲ ವೆರಿ ವೀಡಿಯೋ ಮಾಡೋಕ್ಕೆ ಉಟ್ಕೊಂಡಿದ್ದೀನಿ. ಯಾವತ್ತಕ್ಕೂ ನಾನು ಇದನ್ನು ಉಟ್ಕೊಂಡೇ ಹೋಗಿಲ್ಲ. ಯಾವಾಗಾದರೂ ಟೆಂಪಲ್ಗೆ ಎಲ್ಲಾದರೂ ಉಟ್ಕೊಂಡು ಹೋಗ್ಬೇಕು, ಒಂಥರ ಸಿಂಪಲ್ ಆಗೈತೆ. ಮತ್ತು ಫ್ರೆಂಡ್ಸ್, ನೀವು ನನ್ನ ಕಬ್ಬನ್ ಪಾರ್ಕಲ್ಲಿ ನೋಡಿದ್ದೀರಿ, ಅದರಲ್ಲೂ ಅದು ಇದೇ ಥರ ಸ್ಯಾರಿ, ಆದರೆ ಅದು ಇನ್ನೂ ಸಾಫ್ಟ್ ಇದೆ ಫ್ರೆಂಡ್ಸ್. ಅದನ್ನು ಗಿಫ್ಟ್ ಸ್ಯಾರಿನೇ ಕೊಟ್ಟಿದ್ದು ನನ್ನ ಫ್ರೆಂಡ್ಸ್ಗಳು ನನಗೆ ಬರ್ತಡೇಗೆ. ಇನ್ನು ಇದು ಬಂದು ನನ್ನ ಮಗಳಿಗೆ ಕೊಟ್ಟಿರೋದು. ಆದರೆ ನಾನು ಹೊಲ್ಸ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ ಏನೂ ಡಿಸೈನ್ ಇಟ್ಟಿಲ್ಲ ಫ್ರೆಂಡ್ಸ್, ಮಾಮೂಲಿ ರೌಂಡ್ಸು. ಇದು ಸ್ಲೀವ್ ಇಷ್ಟು ನಮ್ಮ ಟೈಲರೇ ಹೊಲ್ದಿರೋದು. ಆದರೆ ಇದು ಕಲ್ಲರು ಕಾಫಿ ಕಲರ್ ಆದರೂ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ. ಅವಳಿಗೂ ಚೆನ್ನಾಗಿ ಕಾಣಿಸಿತ್ತು. ಆದರೆ ಭಾರ ಐತೆ, ಇದು ಸ್ವಲ್ಪ ರಫ್ ಥರ ಇದು. ಹಾಗಾಗಿ ಫ್ರೆಂಡ್ಸ್, ಅವಳು ಹೊಲಿಸ್ಕೊಳ್ಳಿಲ್ಲ, ನಾನು ಹೊಲಿಸ್ಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಫ್ರೆಂಡ್ಸ್, ಬೆವರು ಹೇಳ್ಬಾರ್ದು ಈ ಬಿಸಿಲು ಬೇಗೇನ ಫ್ರೆಂಡ್ಸ್. ಸೆಕೆಂಡ್ ಶಿಫ್ಟಲ್ಲಿ ಹೋಗೋಕೆ ಆಯ್ತಾ ಇಲ್ಲ ರೋಡಲ್ಲಿ, ಆದರೆ ಹೋಗಲೇಬೇಕು. ನಾನು ಸ್ವಲ್ಪ ನೋಡಿ ಹಂಗೆ ತಾನೇ ಅಗಲ ಆಗಿದೆ ಸರ್. ಇರಲಿ ಬಿಡಿ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ, ವೀಡಿಯೋ ಮಾಡೋಕ್ಕಲ್ವ. ಇನ್ನು ಫ್ರೆಂಡ್ಸ್, ಇವತ್ತು ಗುರುವಾರ, ರಾಘವೇಂದ್ರನ ವಾರ. ರಾಘವೇಂದ್ರ ಸ್ವಾಮಿ ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಫ್ರೆಂಡ್ಸ್, ಈ ಸಲ ನಾನು ಹುಟ್ಟಿದಬ್ಬನೂ ಗುರುವಾರನೇ ಬಂದೈತೆ. ನೋಡೋಣ, ನನ್ನ ಮಗಳಿಗೆ ಹೇಳಬೇಕು ಟಿಕೆಟ್ ಚೆಕ್ ಮಾಡು ಅಂತ. ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೀನಿ ಅಲ್ಲಿಗೆ ಹೋಗಬೇಕು ಅಂತ. ಇನ್ನು ಅವಳು ಹುಡ್ಕೋದೇನು ಫ್ರೆಂಡ್ಸ್, ನಾನು ಏನು ಹೇಳಿದ್ರು ಅವಳು ಟಿಕೆಟ್ ಹುಡ್ಕಲ್ಲ. ಒಂದೊಂದ್ಸರಿ ನೋಡಿದ್ರೆ ಇಲ್ಲ ಅಂತ ಹೇಳ್ತಾಳೆ. ಈಗ ನಾಷ್ಟ ಮಾಡ್ತಾವಳಿಲ್ಲ ಅಲ್ಲಿ ಕೂತ್ಕೊಂಡು ಹೇಳ್ಬೇಕು. ಯಾಕಂದರೆ ಫ್ರೆಂಡ್ಸ್, ಏನು ಗೊತ್ತಾ, ಬುಧವಾರ ನೈಟ್ ಹೋದರೆ ಬೇಕಿದ್ರೆ ಗುರುವಾರ ಅಲ್ಲೇ ಒಂದು ಚಿಕ್ಕದಾಗಿ ದೇವ್ರ ಮುಂದೆ ಮಕ್ಕಳು ಕೇಕ್ ಕಟ್ ಮಾಡೋದಂತ ನನ್ನ ಆಸೆ ಐತೆ. ಆದರೆ ನಮ್ಮ ಆಸೆ ಹಂಗೆ ಎಲ್ಲ ನಡಿಬೇಕಲ್ಲ ಫ್ರೆಂಡ್ಸ್, ಆಸೆ ಇದ್ದಂಗೆ ಎಲ್ಲ ನಡೆಯಲ್ವಲ್ಲ. ನೋಡೋಣ, ಅಷ್ಟು ಮಾತ್ರ 1% ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಆ ದೇವರು ನನಗೆ 2 ಸಲ ಗುರುವಾರನೇ ಒಳ್ಳೆಯ ಸಿಹಿ ಸುದ್ದಿ ಕೊಟ್ಟಿದ್ದಾನೆ. ಮತ್ತು ಇನ್ನೊಂದು ನನ್ನ ಮಗಳದು ರಿಸಲ್ಟ್ದು ಯಾವುದೋ ಅದು ಗುರುವಾರನೇ ಬಂದಿದೆ. ಆಮೇಲೆ ನನಗೆ ಒಂದು ಪೇಮೆಂಟ್ ಇಂಕ್ರಿಮೆಂಟ್ ವಿಷಯನೂ ಗುರುವಾರನೇ ಬಂದಿದೆ. ಆವಾಗ 1-2 ವರ್ಷ ಆಯಿತು ಫಸ್ಟ್ ಆಫೀಸಲ್ಲಿದ್ದಾಗ. ಹಂಗಾಗಿ ಫ್ರೆಂಡ್ಸ್, ಒಂದು ಸಲ ನನಗೆ ಗುರುವಾರನೇ ಹೋಗಬೇಕು ಅಂತ ಆಸೆ. ಈ ಸಲ ನಮ್ಮ ಫ್ರೆಂಡ್ಸ್ಗಳು ನಾವೆಲ್ಲ ಹೋದಾಗಲೂ ಏನು ಗುರುವಾರ ಹೋಗಲಿಲ್ಲ, ಶುಕ್ರವಾರನೋ ಏನೋ ಹೋಗಿದ್ದೋ. ಏನು ಗುರುವಾರನೇ ಹೋಗಬೇಕು ಎಲ್ಲ ದೇವ್ರಿಗೆ. ಶಿವ ಅಂದರೆ ಸೋಮವಾರನೇ ಹೋಗಬೇಕು, ಆಂಜನೇಯ ಅಂದರೆ ಮಂಗಳವಾರ, ಮತ್ತು ಶನಿವಾರನೇ ಹೋಗ್ಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಏನಂದರೆ ಅದು ಹುಟ್ಟಿದ ವಾರ, ಆ ದೇವ್ರ ವಾರ, ದೇವ್ರಿಗೆ ಶ್ರೇಷ್ಠವಾದ ವಾರ ಅನ್ನೋದೊಂದು ಬಿಟ್ಟರೆ ಎಲ್ಲ ವಾರನೂ ಎಲ್ಲ ದೇವರು ಎಲ್ಲ ಟೈಮಲ್ಲೂ ಫ್ರೆಂಡ್ಸ್ ಕಷ್ಟ ಸುಖ ನಾವು ಎಲ್ಲನೂ ಅನುಭವಿಸ್ತೀವಿ. ಈ ದಿನವೇ ಕಷ್ಟ ಬರಬೇಕು, ಈ ದಿನವೇ ಸುಖ ಬರಬೇಕು ಅಂತ ಯಾವ ಥರ ಇಲ್ವೋ ಅದೇ ಥರನೇ ದೇವ್ರುಗಳಿಗೂ ಇದು ನಾವು ಮಾಡ್ಕೊಂಡಿರೋದು. ನೋಡಿ, ಗಣೇಶ ಬುಧವಾರ, ಶುಕ್ರವಾರ ಲಕ್ಷ್ಮಿ, ಮಂಗಳವಾರನೂ ಲಕ್ಷ್ಮೀ ವಾರ ಅಂತಾರೆ. ಭಾನುವಾರ ಬಂದರೆ ಅದೊಂದು ದೇವ್ರ ಹೆಸರು ಹೇಳ್ತಾರೆ. ಸೋಮವಾರ ಬಂದರೆ ಇನ್ನು ಶಿವನ ವಾರ, ಅವತ್ತು ಶಿವಂಗೆ ಅಭಿಷೇಕ ಪೂಜೆ ಮಾಡ್ತಾರೆ. ಇದೆಲ್ಲ ನಾವು ಮಾಡ್ಕೊಂಡಿರೋದು ಫ್ರೆಂಡ್ಸ್. ಯಾವುದು ಏನು ಇದೆಲ್ಲ ನಾವೇಗಳೇ ಮಾಡ್ಕೊಂಡಿರೋದು. ಮನೇಲಿ ಯಾವ ಫೋಟೋ ಇಡಬೇಕು, ಯಾವ ಫೋಟೋ ಇಡಬಾರ್ದು, ಏನಂದರೆ ನಾವೀಗ ಅದ್ರ ಜೊತೆನೇ ಬದುಕ್ತಾ ಇದ್ದೀವಲ್ಲ. ಹಂಗಾಗಿ ಯಾರಾದರೂ 4 ಜನ ಹೇಳಿದ್ನ ನಾವು ಫಾಲೋ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್. ಹಂಗಾಗಿ ಅಂದ್ಕೊಂಡಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಆಚೆ ವರ್ಷನೋ ಹೋದ ವರ್ಷನೋ ಫ್ರೆಂಡ್ಸ್, ನಾನು ನಮ್ಮೂರಲ್ಲಿ ನನ್ನ ಹುಟ್ಟಿದ ದಿನ ನನ್ನ ತಂದೆ ಮನೆ, ತಾಯಿ ಮನೆ ದೇವಸ್ಥಾನದಲ್ಲಿದ್ದೆ. ಈಗ ಈ ಮಂತ್ ಎಂಡಲ್ಲಿ ಹೋಗಬೇಕು ಫ್ರೆಂಡ್ಸ್. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ನಮ್ಮ ಸತ್ಯನಾರಾಯಣ ಪೂಜೆ ಬೇರೆ ಮಾಡಿಸ್ಬೇಕು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮಂತು ನೆಕ್ಸ್ಟ್ ಮಂತಲ್ಲಿ ನಮ್ಮೂರು ದೇವ್ರಿಗೆ ಹೋಗಬೇಕು. ಇನ್ನು 2 ಮಂತ್ ಇದೆ ಫ್ರೆಂಡ್ಸ್ ನಂದು ಬರ್ತಡೇ. ಈಗಲೇ ಏನಿಲ್ಲ, ಇನ್ನು 2 ಮಂತ್ ಇದೆಯಲ್ಲ. ಆವಾಗ ಹೇಳಿದೆ ನಾನು, ಅದು ನನಗೆ ಆ ವಾರನೇ ಬಂದೈತಲ್ಲ ಅಂತ ಹೇಳ್ಕೊಂಡೆ ಅಷ್ಟೇ.
ನೋಡೋಣ, ಋಣ ಯಾರು ಕಂಡಿದ್ದೀವಿ ಫ್ರೆಂಡ್ಸ್, ಅಲ್ಲೇ ಹೋಗಬೇಕು ಅವ್ನ ಸನ್ನಿಧಿಲೇ ನಾವು ಆಶೀರ್ವಾದ ತಗೋಬೇಕು ಅಂದರೆ ನಮ್ಮ ಕೈಲಿ ಏನೈತೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳಿಗೆ ಚೆಕ್ ಮಾಡೋಕ್ಕೆ ನಾನು ಹೇಳಿಲ್ಲ. ಟಿಕೆಟ್ ಸಿಗುತ್ತಾ ಹೆಂಗೆ ಏನು ಅಂತ ಚೆಕ್ ಮಾಡೋ ಮಗ ಅಂತ ಹೇಳ್ಬೇಕು ಒಂದು ಮಾತು, ಇನ್ನೂ ಹೇಳಿಲ್ಲ. ಅವಳಿಗೂ ಗುರುವಾರ ರಜೆ ಇರಬೇಕಲ್ಲ, ನನಗಂದರೆ ನಾವು ವೀಕ್ ಆಫ್ ತಗೋಬೋದು ಯಾವಾಗಾದ್ರೂ ಹಾಸ್ಪಿಟ್ಲು. ನೋಡೋಣ ಏನಾಗುತ್ತೆ ಅಂತ, ಅದ್ರ ಬಗ್ಗೆ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಗುರುವಾರ ನಮ್ಮ ಮನೇಲಿ ನನ್ನ ಡೈಲಿ ರೋಟೀನು ಯಾವ ಥರ ಇದೆ, ಏನೆಲ್ಲ ಆಯಿತು, ಏನು ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಗುರುವಾರ ನಾನು ಆಲ್ರೆಡಿ 7:30ಗೆ ಎದ್ದಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾನಿವಾಗ ಡೈಲಿ 1 hour ನೈಟಲ್ಲಿ ಲೈವ್ ಮಾಡ್ತೀನಿ. ಹಂಗಾಗಿ ನಾವು ಮಲ್ಕೊಳ್ಳೋಕ್ಕೆ 12 ಗಂಟೆ ಆಗೋಗುತ್ತೆ. ಹಂಗಾಗಿ ಫೇಸ್ ಲೈವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡೋಣ ಈ ವರ್ಷ ಏನಾದರೂ ಮಾನಿಟೈಸೇಷನ್ ಆಗಲಿ ನಂದು ಅಂತ. ಯಾಕೆಂದರೆ ಫ್ರೆಂಡ್ಸ್, ನಾನು ಬಿಡ್ದಂಗೆ ವೀಡಿಯೋ ಹಾಕಿ ಲೈವ್ ಎಲ್ಲ ಮಾಡ್ಕೊಂಡಿದ್ರೆ ಆಗೋದು. ಈಗ ನನ್ನ ಫ್ರೆಂಡ್ಸ್ಗಳೆಲ್ಲರೂ ಅಷ್ಟೇ ಫ್ರೆಂಡ್ಸ್, ನೋಡಿ ಬರೀ ಫೇಸ್ ಲೈವ್ನೇ ಮಾಡ್ತಾಯಿರ್ತಾರೆ. ನಾನು ಬ್ಯಾಕ್ ಲೈವ್ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ಏನಿಲ್ಲ ಅಂದರೂ ಬೆಳಗ್ಗೆಯಿಂದ ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ 1 hour ಆದರೂ ಲೈವ್ ಮಾಡ್ಕೊತೀನಿ. ನಾನು ಆನ್ ಮಾಡಿ ಇಟ್ಬಿಡ್ತೀನಿ ಲೈವ್ನ, ಸೈಲೆಂಟ್ ಮಾಡಿ. ಅದರಲ್ಲೂ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಮೆಸೇಜ್ ಹಾಕ್ತಾರೆ, ಎಲ್ಲ ಕಮೆಂಟ್ಗಳು ಹಾಕ್ತಾಯಿರ್ತಾರೆ. ಇನ್ನು ಫ್ರೆಂಡ್ಸ್, ಎಷ್ಟೊಂದು ನನಗೆ ಕಮೆಂಟ್ ಬಂದಿದೆ, ಇದೇ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಓದೋಕ್ಕಾಯ್ತಾ ಇಲ್ಲ. ಸ್ವಲ್ಪ ಜನ ಹೆಸ್ರಿರೋದು ಓದ್ತೀನಿ, ನಾಗರತ್ನ ಆಂಟಿ ಮತ್ತು ಅವರು ನಿಸರ್ಗ ಮತ್ತು ಇನ್ನೊಬ್ಬರು ರಕ್ಷಿತಾ ಅನ್ನೋ ಹುಡುಗಿ, ಎಲ್ಲರೂ ಎಷ್ಟೊಂದು ನನಗೆ ಲೈವಲ್ಲೂ ಬಂದು ಕಮೆಂಟ್ ಹಾಕಿದ್ರು, ಇದರಲ್ಲೂ ಕಮೆಂಟ್ ಹಾಕಿದ್ದಾರೆ. ನನಗೆ ಯಾರೆಲ್ಲ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರು ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ನೀವು ನನ್ನ ಎಲ್ಲ ವೀಡಿಯೋ ಯಾವುದಾದ್ರೂ ಚೆನ್ನಾಗಿದ್ರೆ ಸೂಪರ್ ಚೆನ್ನಾಗೈತೆ ಅಂತ ಎಲ್ಲ ಕಮೆಂಟ್ ಹಾಕ್ತೀರಿ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಅದನ್ನು ನೋಡ್ಕೊಂಡು ಓದೋಕ್ಕೆ ನಂದು ಇನ್ನೊಂದು ಮೊಬೈಲ್ ಐತೆ ಫ್ರೆಂಡ್ಸ್, ಚಾರ್ಜಿಂಗ್ ಹಾಕಿದ್ದೀನಿ. ಅದಕ್ಕೆ ನಾನು ಒಂದು ಸಿಮ್ಮು ಹಾಕ್ಕೊಂಡಿದ್ದೀನಿ, ಆದರೆ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ, ಅದು ಹಳೆ ಮೊಬೈಲು. ನೋಡೋಣ ಫ್ರೆಂಡ್ಸ್, ಅದನ್ನು ಯಾವಾಗಾದರೂ ನಾನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಈ ಕಮೆಂಟ್ಗಳನ್ನೆಲ್ಲ ಓದ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್, ಮುಂಚೆನೇ ಕಮೆಂಟ್ಗಳನ್ನ ಬರ್ಕೊಂಡು ಓದಬೇಕು. ನಾನು ಟೈಮ್ ಇರಲ್ವಲ್ಲ, ಅದಕ್ಕೆ ನಿಮ್ಮ ಕಮೆಂಟ್ಗಳೆಲ್ಲನೂ ಏನೂ ಬರ್ಕೊಳ್ಳಲ್ಲ. ಹಾಗಾಗಿ ಬೇಜಾರೇನು ಮಾಡ್ಕೋಬೇಡಿ. ಎಲ್ಲರೂ ನನಗೆ ಕಮೆಂಟ್ ಹಾಕ್ತಾಯಿರ್ತೀರಿ. ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಾನೇನು ಅವಲಕ್ಕಿ ತಂದಿರಲಿಲ್ಲ, ರೇಷನ್ ತರೋಗಿ ಮರ್ತಿದ್ದೆ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಏನು ಮಾಡೋದು ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡಿ, ರಸಮ್ ಇತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡಿ, ಸೌತೆಕಾಯಿ ಕಟ್ ಮಾಡಿ. ಇನ್ನು ಮಾಮೂಲಿನಲ್ಲಿಗೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಲೆಮೆನ್ನು 12 ರೂಪಾಯಿ ಆಗಿದೆ, ಒಂದು 12 ರೂಪೀಸ್. ನೋಡಿ ಫ್ರೆಂಡ್ಸ್, ಏನು ತರೋದು ಲೆಮೆನ್ನ, ನಿಂಬೆಹಣ್ಣ 12 ರೂಪೀಸ್ ಆಗಿತ್ತು. ಅದು ಅಲ್ಲದೆ ಅವ್ರ ಅಂಗಡಿಲಿ ಸ್ವಲ್ಪ ಖಾಲಿನೂ ಆಗಿತ್ತು. ಸರಿ ನಾಳೆ ತಗೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್. ಈಗನ್ನ ಆ ಅಂಗಡಿಲಿ ತರೋಲ್ಲ ನಾನು. ರೋಡಲ್ಲಿ ಒಬ್ಬರು ಅಜ್ಜಿ ಮಾರ್ತಾರೆ, ಅವ್ರು ಇದ್ದಾರೋ ಏನೋ ಗೊತ್ತಿಲ್ಲ. ಇವತ್ತು ಅವ್ರು ಏನಾರು ಇದ್ದರೆ ಒಂದು 10-15 ತಂದು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಈಗ ಸೌತೆಕಾಯಿ ಮತ್ತು ಲೆಮೆನ್ನು ಇದನ್ನಂತೂ ಮಾತಾಡ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ರೈಟ್ ಆಗಿದೆ. ಇದ್ದರೆ ಇರಲಿ ಅಂತ ಫ್ರೆಂಡ್ಸ್, ನಾನು ಹಂಗೂ ಮೊನ್ನೆ ತಗೊಂಡು ಬಂದಿದ್ದೆ, ಅದೆಲ್ಲ ಖಾಲಿ ಆಯಿತು. ಈಗ ಸದ್ಯಕ್ಕೆ ಇನ್ನು ಫ್ರೆಂಡ್ಸ್, ಇಡ್ಲಿಗೆ ನೆನೆ ಹಾಕಿದ್ದೀನಿ. ಇಡ್ಲಿಗೆ ರುಬ್ಬಿಲ್ಲ ಇನ್ನು, ಈಗ ರುಬ್ತೀನಿ. ನಾನು ಹೋಗೋ ಟೈಮ್ಗೆ ಇನ್ನು 12 ಗಂಟೆಗೆ ರುಬ್ಬನ ಅಂತ ಅಂದ್ಕೊಂಡಿದ್ದೀನಿ. ನೆಂದಿದೆ, ರೈಸು ಜಾಸ್ತಿ ಇತ್ತು. ಹಂಗಾಗಿ ರಾತ್ರಿ ನನ್ನ ಮಗಳು ರೈಸ್ ಐತೆ ಅಂತ ನನಗೆ ಹೇಳೇ ಇಲ್ಲ ಫ್ರೆಂಡ್ಸ್. ನಾನು ಇಲ್ಲ ಅಂದರೆ ರೊಟ್ಟಿ ತಿಂದು ಸ್ವಲ್ಪ ರೈಸ್ ತಿಂತಿದ್ದೆ. ಆಮೇಲೆ ಬೆಳಗ್ಗೆ ಒಳಗಡೆ ಹೋಗಿ ನೋಡಿದೆ, ಅವಳು ಬೇಡವೇನೋ ಮಧ್ಯಾಹ್ನ ರೈಸ್ ತಿಂದಿದ್ದೀನಿ ಅನ್ನಲ್ಲ, ಅದಕ್ಕೆ ರೊಟ್ಟಿ ಮಾತ್ರ ಬಿಸಿ ಮಾಡಿಕೊಟ್ಲು, ಮಜ್ಜಿಗೆ ಮೆಣಸಿಕಾಯಿ ತಿಂದೆ. ಇನ್ನು ಫ್ರೆಂಡ್ಸ್, ಈಗ ಪಾತ್ರೆ ಇತ್ತು, ಅದನ್ನು ತೊಳೆದಾಯಿತು. ಬಟ್ಟೆನೂ ಮಿಷನ್ಗೆ ಹಾಕಿದೆ. ನಾನು ಎದ್ದಾಗಲೇ ನೀರು ಆಲ್ರೆಡಿ ಆನ್ ಆಗಿ ಬರ್ತಾಯಿತ್ತು. ಮೇಲೋಗಿ ಗಿಡಕ್ಕೆ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಗಿಡಕ್ಕೆ ನೀರೆಲ್ಲ ಹಾಕಿ ಸ್ವಲ್ಪ ಇದು ಬಿಳಿದು ಕಣಗಳು ಹೋಗ್ಬಿಟ್ಟಿತ್ತು, ಕುಯ್ಕೊಂಡು ಬಂದು ಬಾಗಿಲಿಗೆ ಹಾಕಿದ್ದೀನಿ. ಹೂವು ಇವತ್ತು ಚೇಂಜ್ ಮಾಡಿದ್ದೀವಿ ದೇವ್ರಿಗೆ. ಒಂದು ಕಮಲದ ಹೂವು ಕೊಟ್ಟಿದ್ರು, ಅದನ್ನು ಸಹ ಮಡಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ನಾಳೆ ಇನ್ನೇನು ಫ್ರೈಡೇ, ನೋಡೋಣ. ನಾಳೆ ಸಖೆ ಅಲ್ವಾ, ತಲೆಗೆ ಸ್ನಾನ ಮಾಡ್ಕೋಬೇಕು. ನಾನು ಫ್ರೆಂಡ್ಸ್ ವಾರದಲ್ಲಿ 2 ದಿನ ತಲೆಗೆ ಸ್ನಾನ ಮಾಡ್ಕೊಳ್ಳೋದು, ಸೋಮವಾರ ಮತ್ತು ಇದು ಶುಕ್ರವಾರ. ನನ್ನ ಮಗಳು ನೋಡಿ ಶುಕ್ರವಾರ ಅಂತ ಹೇಳ್ತಾವಳು, ನಾನು ಮಾಡ್ತಿದ್ದೀನಿ. ಸ್ವಲ್ಪ ಮ್ಯಾಕ್ ಕಟ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಹೆಂಗೋ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಈಗ. ಫ್ರೆಂಡ್ಸ್ ನೋಡಿ, ಈಗ ನೋಡಿ ಫ್ರೆಂಡ್ಸ್, ಅವಳು ಆಫೀಸ್ಗೆ ಹೋಗಂಗಿಲ್ಲ, ಸೀಟ್ ಬುಕ್ ಆಗಿಲ್ಲ ಅಂತ ಇತ್ತು. ಅವ್ರ ಫ್ರೆಂಡ್ಸ್ ಒಬ್ಬರು ಫೋನ್ ಮಾಡಿ ಬನ್ನಿ ಅಂದಿದ್ದಕ್ಕೆ ಈಗ ಬಟ್ಟೆ ಐರನ್ ಮಾಡ್ತಾವಳೆ. ಅವಳು ಫಸ್ಟು ಬಂದು ಎದ್ದ ತಕ್ಷಣ ಕೇಳೋದು, ಮಮ್ಮಿ ಏನು ನಾಷ್ಟ ಮಾಡಿದೀಯ ಅಂತ. ಆಮೇಲೆ ಅವಳಿಗೆ ಸಮಾಧಾನ ಆಗಬೇಕು ಏನು ನಾಷ್ಟ ಮಾಡಿದ್ದಾರೆ ಅಂತ. ಆವಾಗ ಹೋಗಿ ಸ್ನಾನ ಮಾಡ್ಕೊಬಂದು ಎಲ್ಲ ಮಾಡಿ ಜ್ಯೂಸ್ ಕುಡಿಯಲ್ವಾ, ಆವಾಗ ಹೋಗಿ ಏನು ಕೈ ಈ ಥರ ಅಂತಾಳೆ ಫ್ರೆಂಡ್ಸ್. ಇಷ್ಟ ಆಗಿ ತಿಂದು ಚೆನ್ನಾಗಿದ್ದರೆ ಕೈ ಹಿಂಗೆ ಅನ್ನೋದು. ಆದರೆ ಏನು ನಾಷ್ಟ ಮಾಡಿದ್ರು ತಿಂತಾಳೆ. ನನಗೆ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ನಮ್ಮ ಮಕ್ಕಳು ಫ್ರೆಂಡ್ಸ್ ಕೇಳಿಲ್ಲ. ಏನು ನಾಷ್ಟ ಮಾಡಿರ್ತೀನಿ ಅದನ್ನು ತಿಂತಾಳೆ ಒಟ್ಟಿನಲ್ಲಿ. ಇನ್ನು ಇನ್ನೇನು ಈಗ ತಿಂದವಳೆ, ಆಫೀಸಿಗೆ ತಗೊಂಡೋಯ್ತಾಳೋ ಅಲ್ಲೇ ಊಟ ಮಾಡ್ತಾಳೋ ಗೊತ್ತಿಲ್ಲ. ಅವರು ಇನ್ನೇನು ನಾಳೆ ಶುಕ್ರವಾರ, ಶನಿವಾರ ಭಾನುವಾರ ರಜೆ ಅಲ್ವಾ, 5 ಡೇಸ್ ಅಲ್ವಾ ಆಫೀಸು. ಹಂಗಾಗಿ ಏನು ಮಾಡ್ತಾರೋ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬೇಕಾದರೆ ಬಾಕ್ಸಿಗೆ ತಗೊಂಡೋಗ್ಲಿ, ಅನ್ನ ಐತೆ, ಸಾಂಬಾರು ಐತೆ, ಇನ್ನು ಅವಲಕ್ಕಿ ಚಿತ್ರಾನ್ನನೂ ಐತೆ, ಅವ್ರಿಷ್ಟ ಅಲ್ಲೇ ತಿಂದರೆ ತಿನ್ಬೋದು. ಇನ್ನು
ಇನ್ನು ಫ್ರೆಂಡ್ಸ್ ನಾನು ಬರೋದು 11:30 ಡೈಲಿ. ಇನ್ನು ಫ್ರೆಂಡ್ಸ್ ಯಾರ್ಯಾರೆಲ್ಲ ಲೈವಿಗೆ ಬರೋಂಗಿದ್ರೆ ಬನ್ನಿ. ನಾನು ಡೈಲಿ 11:30 ನೈಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟಾದರೂ ಕಷ್ಟ ಆಗಲಿ ನೋಡೋಣ. ಆಗಸ್ಟ್ಗೆ ನಂದು 2 ಇಯರ್ಸ್ ಆಗುತ್ತಲ್ಲ, ಈ ಸಲನಾದರೂ ಸ್ವಲ್ಪ ವೀಡಿಯೋ ಮಾಡಿದೆ ಫ್ರೆಂಡ್ಸ್. ನಂದು ಇಷ್ಟೊತ್ತಿಗೆ ಮಾನಿಟೈಸೇಷನ್ ಆಯ್ತಾಯಿತು. ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್ ಮಜ್ಜಿಗೆ ಮಾಡಿಲ್ಲ. ಇನ್ನು ಇದು ಬೀಟ್ರೋಟ್ ಜ್ಯೂಸು ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಮಾಡ್ಕೊಂಡು ತೊಗೊಂಡೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಸೀರೆಗಳು ಸುಮ್ಮನೆ ಯಾಕೆ ಎಲ್ಲ ಬೀರಲ್ಲಿರೋದು, ತೆಗ್ದಾಗ ಯಾವ ಬ್ಲೌಸ್ ಟೈಟ್ ಆಗೈತೆ ಅಂತ ಗೊತ್ತಾಯ್ತೈತೆ. ಆವಾಗ ನಾನು ಫ್ರೆಂಡ್ಸ್ ಸೀರೆ ಮಡ್ಚಿರ್ತೀನಿ, ಬ್ಲೌಸ್ಗಳು ಹಂಗೆ ಐತೀನಿ, ಇನ್ನೂ ಸ್ಟಿಚ್ ಓಪನ್ ಮಾಡಿಲ್ಲ. ಈ ಸಂಡೇ ಅಂತೂ ಫ್ರೆಂಡ್ಸ್ ಎಲ್ಲ ಸಂಡೇ ಮಾಡೋಣ ಅಂತ ಹಂಗೈತೆ. ನೋಡೋಣ ಈ ಸಂಡೇನಾದರೂ ನಂಗೆ ಟೈಮ್ ಸಿಕ್ಕಿದ್ರೆ ಔಟ್ಸೈಡ್ ಲೈವ್ ಮಾಡ್ಕೊಂಡು ಓಪನ್ ಮಾಡಿ. ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಸ್ವೆಟ್ಟು ನೀರು ಬರ್ತಾಯಿದೆ. ನೋಡೋದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಲೈವಿಗೆ ಬಂದಿದ್ದೀರಿ, ಯಾರೆಲ್ಲ ಕಮೆಂಟ್ ಹಾಕಿದ್ದೀರಿ, ನಿಮಗೆಲ್ರಿಗೂ ಥ್ಯಾಂಕ್ಸ್. ಅದು ನಾನು ಫೇಸ್ ಲೈವಲ್ಲೇ ಎಲ್ಲನೂ ನಿಮ್ಗೆ ಹೇಳಿದ್ದೀನಿ. ಇನ್ನು ರಕ್ಷಿತಾ ಅನ್ನೋ ಲೇಡಿ ಅಂತೂ ಅವರಂತೂ ತುಂಬಾ ರಾತ್ರಿ ನನ್ನ ಜೊತೆ ಇದು ಲೈವಲ್ಲಿದ್ದರು. ನಿಮಗೂ ತುಂಬ ಥ್ಯಾಂಕ್ಸ್ ರಕ್ಷಿತಾ. ಅವರು ಇಂಜಿನಿಯರ್ ಓದ್ತಾ ಇದ್ದಾರಂತೆ, ಈ ಸೆಕೆಂಡ್ ಅಂತೆ, ಬೆಳಗಾಂ ಅಂತೆ ಅವ್ರ ಊರು. ಇಷ್ಟು ಸ್ಟೋರಿ ಹೇಳಿದ್ದಾಳೆ ಅವಳು. ಓಕೆ ಫ್ರೆಂಡ್ಸ್, ಬಾಯ್.